ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ನಂದು ಸಂಜೆ ರುಟೀನು. ಇದು ಸಂಜೆ ರುಟೀನ್ ಅಂದರೆ ಐದೂವರೆ ಟೈಮ್. ಇವಾಗ 5:30 5:45 ಆಗಿರ್ಬೋದು. ಆ ಟೈಮಿಂಗ್ಸಲ್ಲಿ ನನ್ನ ರುಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೂ ಮುಂಚೆ ಮೊನ್ನೆ ಹಾಕಿದ್ದು ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಒಂದು ವಿಡಿಯೋಗೆ ಸುಮಾರು 5-6 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಇಲ್ಲಿ ತನಕ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಹೇಳ್ತೀನಿ, ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಇನ್ನು 4 ಗಂಟೆಗೆ ನಮ್ಮ ಮನೆಯವರು ಹಸುಗಳು ಹೊಡ್ಕೊಬರ್ತಾರೆ. ಆದರೆ ಇವತ್ತು ಲೇಟ್ ಆಯಿತು. ಯಾಕಂದರೆ ಸ್ವಲ್ಪ ದೂರ ಹೋಗಿದ್ರು, ಮೇಯ್ಕೊಂಡು ಹಸುಗಳು ದೂರ ಹೋಗಿದ್ವಂತೆ. ಸೊ ಅಲ್ಲಿಂದ ನಮ್ಮ ಹಸುಗಳು ಏನಂದರೆ ಬೆಳಗ್ಗೆ ಹೊತ್ತು ಬಿಟ್ಟವಾಗ ಹಸುಗಳು ಫುಲ್ಲು ರೌಂಡ್ ಹಾಕೋದು ಎಲ್ಲೆಲ್ಲಿ ಏನೇನಿದೆ ಅಂತ. ಒಂದು ಹಸು ಹೋಯ್ತು ಅಂದರೆ ಅದರಿಂದಗಡೆ ಬಾಲ ಹಿಡ್ಕೊಂಡು ಎಲ್ಲ ಹೋಗ್ತಾನೆ ಇರ್ತವೆ. ಆ ಥರ ರೌಂಡ್ ಹಾಕಿ ಕಡೆಗೆ ಒಂದು 3 ಗಂಟೆ 3:30 ಸುಮಾರಲ್ಲಿ ಹೊಡ್ಕೊಬರೋ ಟೈಮಲ್ಲಿ ಮೇಯಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಥರ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಹೊಡ್ಕೊಂಬರೋದು ಹಸುಗಳು. ಇನ್ನು ಡೈರಿಗೆ ಹಾಲು ಕರ್ಕೊಂಡೋಗಿ ಹಾಕೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಡ್ತಿ ಏನೂ ಇಟ್ಟಿರಲಿಲ್ಲ. ಯಾಕಂದ್ರೆ ಹಸುಗಳು ಕಟ್ಟಾಗಿದ್ದ ತಕ್ಷಣ ಹೊಡ್ಕೊಬಂದು ಕಟ್ಟಾಕಿದ ತಕ್ಷಣವೇ ಕುಡ್ತಿಗಳು ಇಟ್ಬಿಟ್ಟು ಆಮೇಲೆ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನು ಇವತ್ತು ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಕುಡ್ತಿಗಳೇನು ಇಟ್ಟಿಲ್ಲ, ಕಟ್ಟಾಕ್ಬಿಟ್ಟು ಹಂಗೆ ಹಾಲು ಕರ್ಕೊಂಡು ಮಗನೂ ಮತ್ತು ನಮ್ಮ ಮನೆಯವರು ಹೋದರು. ಮಗ ಟ್ಯೂಷನ್ಗೆ ಹೋಗ್ತಾನಲ್ವ, ಅದಕ್ಕೆ ನಮ್ಮ ಮನೆಯವರು ಹಾಲು ಎತ್ಕೊಂಡೋಗಿ ಡೈರಿಗೆ ಹಾಕ್ಬಿಟ್ಟು ಅವನ್ನ ಟ್ಯೂಷನ್ಗೆ ಬಿಟ್ಬಿಟ್ಟು ಬರ್ತಾರೆ. ಅವರಿಬ್ಬರು ಹೋದರು. ಇನ್ನು ನನ್ನ ಡ್ಯೂಟಿ ನಮ್ಮ ಮನೆಯವರು ಇದ್ದವಾಗ ನಮ್ಮ ಮನೆಯವರೇ ಎತ್ತು ಬಗ್ಸಿರೋರು ಬಕೆಟು. ಇದು ದೊಡ್ಡ ಬಕೆಟಲ್ಲ, ನನಗೆ ಒಂದು ಬಕೆಟ್ ಎತ್ತಿದ್ರೆ ಸಾಕು ಕೈ ನೋವು ಬಂದುಬಿಡುತ್ತೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಚಿಕ್ಕ ಬಕೆಟ್ ಅಂದರೆ ನಾನೇ ಎತ್ತೊಯ್ತೀನಿ. ಇದು ಘಾಟಿ ಬೇರೆ, ಗೋಡೆ ಸ್ವಲ್ಪ ಉದ್ದ ಜಾಸ್ತಿ ಅಲ್ವಾ, ಈ ದೊಡ್ಡ ಬಕೆಟ್ ಬೇರೆ. ಏನು ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಹೋಗಲಿ ನಾನೇ ಎತ್ತೊಯ್ದು ಬಿಡೋಣ, ಇಲ್ಲಿ ನಮ್ಮ ಮನೆಯವ್ರು ಬರೋವರೆಗೂ ಕಾಯ್ಕೊಂಡ್ರೆ ಲೇಟ್ ಆಗುತ್ತೆ. ಸೊ ಹಂಗಾಗಿ ನಾನೇ ಎತ್ತಿ ಉಯ್ದು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಸುಗಳಿಗೂ ಎತ್ತಿ ಕೊಡ್ತಿ ಉಯ್ತಾ ಇದ್ದೀನಿ. ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಘಾಟಿ ಒಳಗಡೆ ರೆಡಿ ಮಾಡಿ ಇಟ್ಬಿಡ್ತಾಯಿದ್ವಿ. ಹಸುಗಳೆಲ್ಲ ಮೇಯಕ್ಕೆ ಬಿಟ್ಟವಾಗ ಕುಡ್ತಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮಕ್ಕಳನ್ನ ಕರ್ಕೊಬಂದು ಹಂಗೆ ಹಸುಗಳ್ನ ನೋಡ್ಕೊಬಂದು ಕಟ್ಟಾಕಿದ್ರೆ ಸರೋಗ್ತಾಯಿತ್ತು. ಇವಾಗ ಹಂಗೆ ಹಸುಗಳು ಹೊಡ್ಕೊಂಡು ಬಂದು ಕಟ್ಟಾಕೋಷ್ಟರಲ್ಲಿ ಎಲ್ಲ ಒಂದಕ್ಕೊಂದು ಎಳೆದ್ಲಾಡಿ ದಬ್ಬಾಗ್ತವೆ. ಮನೆ ಹತ್ರ ಇದ್ದವಾಗ ಫಸ್ಟೆಲ್ಲ ಹಂಗೆ ಮಾಡ್ತಾಯಿದ್ದಿದ್ದು ನಾವು. ಕುಡ್ತಿ ಅಷ್ಟೇ ರೆಡಿ ಮಾಡಿಟ್ಬಿಟ್ರೆ ಅದ್ರ ಪ್ಲೇಸಲ್ಲಿ ಹೋಗಿ ನಿಂತ್ಕೊಂಡು ಕುಡಿತಾಯಿದ್ವು. ಇವಾಗ ಹಂಗೆ ಮಾಡಲ್ಲ, ಒಂದಕ್ಕೊಂದು ಎಳಿತಾನೆ ಇರ್ತವೆ. ಅದಕ್ಕೋಸ್ಕರನೇ ಕಟ್ಟಾಕ್ಬಿಟ್ಟು ಆಮೇಲೆ ಎತ್ತಿ ಕುಡ್ತಿ ಉಯ್ಯೋದು. ಹೊರ್ಗಡೆ ಬಿಟ್ಟು ಮೇಯ್ಕೊಂಬರೋದ್ರಿಂದ ಕುಡ್ತಿನೂ ಸರಿಯಾಗಿ ಕುಡಿಯಲ್ಲ. ಸುಮ್ಮನೆ ತುಂಬ ಹೊತ್ತಿಗೆ ಸ್ವಲ್ಪನೇ ಕುಡಿದು ಖಾಲಿ ಮಾಡ್ತವೆ. ಫಸ್ಟು ಮನೇಲಿ ಕಟ್ಟಾಕೋವಾಗ ರಾಗಿ ಹುಲ್ಲು ಹಾಕ್ತಾಯಿದ್ವಿ ನೋಡಿ ಬೇಸಿಗೆಯಲ್ಲಿ. ಆವಾಗ ಒಂದು ಚೂರು ಬಿಡ್ತಾಯಿದ್ದಿಲ್ಲ. 1-2 ನಿಮಿಷಕ್ಕೆ ಫುಲ್ ಖಾಲಿ ಮಾಡಿ ಕುಡಿತಾಯಿದ್ವು. ಆ ಥರ ಚೆನ್ನಾಗಿ ಕುಡ್ಕೊಳ್ತಾಯಿದ್ವು. ಈ ನಡುವೆ ಹಸಿ ಮೇಯ್ಕೊಂಬರೋದಕ್ಕೆ ಕುಡ್ತಿ ಸರಿಯಾಗಿ ಕುಡಿಯೋದಿಲ್ಲ. ಆದರೂ ಅದರಲ್ಲಿ ಏನಿದೆ ಇದರಲ್ಲಿ ಏನಿದೆ ಅಂದ್ಬಿಟ್ಟು ಪಕ್ಕದಲ್ಲೇ ಎಳಿತಾನೆ ಇರ್ತವೆ. ನಾನು ಚಿಕ್ಕದಾಗಿ ಉದ್ದ ಯಾವುದನ್ನ ಹಗ್ಗ ಇತ್ತು ಅಂದರೆ ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ ಇದು ಮಾಡೋದು. ಇಲ್ಲಿ ನೋಡ್ಕೋಬೇಕು, ಇಲ್ಲಾಂದರೆ ಒಂದಕ್ಕೊಂದು ಎಳಿತಾನೆ ಇರ್ತವೆ ಹಸುಗಳು. ನೋಡ್ತಾ ಇರ್ಬೋದು. ಇವಾಗ ಎಲ್ಲದಕ್ಕೂ ಬಕೆಟ್ಗಳು ರೂಮಲ್ಲಿ ಆಚೆ ಕಡೆಯಿಂದ ಕುಡ್ತಿ ಎಲ್ಲ ರೆಡಿ ಮಾಡಿ ರೂಮಲ್ಲಿ ಇಟ್ಬಿಟ್ಟಿರ್ತಾರೆ. ಒಂದೊಂದು ದಿನ ಅದು ಇಡಲ್ಲ, ಆಚೆ ಕಡೆಯಿಂದನೇ ಎತ್ಕೊಬರ್ಬೇಕು ಬಕೆಟಲ್ಲಿ. ಇನ್ನು ಎಲ್ಲ ಒಟ್ಟಿಗೆ ಎತ್ಕೊಬಂದು ಇಟ್ಕೊಳಕ್ಕಾಗಲ್ಲ. ಆ ಕಡೆ ಎಷ್ಟು ಹಸುಗಳಿದಾವೋ ಅದಕ್ಕೊಂದು ಸರಿ, ಈ ಕಡೆ ಎಷ್ಟು ಹಸುಗಳಿದಾವೋ ಅದಕ್ಕೊಂದು ಸರಿ ಬಕೆಟ್ಗಳನ್ನೆಲ್ಲ ಎತ್ಕೊಬಂದು ಇಡೋದು. ಇನ್ನು ಈ ನೊಣಗಳು ಏನು ಮಾಡಿದ್ರೂ ಹೋಗ್ತಾಯಿಲ್ಲ.
ಈ ಕುರ್ತಿ ಇಡೋದಕ್ಕೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ಎಲ್ಲ ನೀಟಾಗಿ ತೊಳೆದಿಡ್ತೀವ, ಹಸುಗಳು ಬರೋಷ್ಟರಲ್ಲಿ ಹಸುಗಳು ಕಟ್ಟಾಕಿದ್ರೆ ಸಾಕು ಜಾಸ್ತಿ ನೊಣಗಳು. ಏನು ಮಾಡೋದು, ದಿನ ಹಸುಗಳು ತೊಳಿತೀವಿ ಮತ್ತು ಹಸು ಮನೆ ಎಲ್ಲ ನೀಟಾಗಿ ತೊಳೆದಿಡ್ತೀವಿ, ನೊಣಗಳು ಮಾತ್ರ ಕಮ್ಮಿ ಆಗ್ತಾಯಿಲ್ಲ. ಆ ನೊಣದು ಏನದು ಔಷಧಿ ತಂದಿದ್ರು, ಅದು ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಇಡ್ತಾರೆ ನೋಡಿ, ಅದಕ್ಕೊಂಚೂ ಒಂದು ಎರಡೋ ಬಿದ್ದಿತ್ತೇನೋ ಅಷ್ಟೇ, ಅದೇನಂತ ಗೊತ್ತಾಗ್ತಾಯಿಲ್ಲ. ಈ ಬೆಲ್ಲದೇ ಸ್ವೀಟ್ ಇಲ್ಲನೋ ಅನ್ಕೋತೀನಿ ಆ ಥರ. ಫಸ್ಟ್ ಒಂದು ಸರಿ ಮನೆ ಹತ್ರ ಹಸುಗಳಿದ್ವಲ್ಲ, ಆವಾಗ ಒಂದು ಸರಿ ನಮ್ಮ ಮನೆಯವರು ಅದೇ ಥರ ಔಷಧಿ ತಂದಿದ್ರು. ಬೆಲ್ಲದಲ್ಲಿ ಹಾಲು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಕ್ಕೆ ಫುಲ್ಲು ಎಷ್ಟು ನೊಣಗಳು ಸತ್ತಿದ್ವು ಅಂದರೆ, ಅದೇ ಔಷಧಿ ಇಲ್ಲಿ ತಂದು ಇಟ್ಟಿರೋದು, ನೊಣಗಳೇ ಹೋಗಿಲ್ಲ. ಸ್ಮೆಲ್ಲು ಎಷ್ಟು ಹಿಂಗಿದೆ ಅಂದರೆ ಅದಕ್ಕೆ ನೊಣಗಳೇ ಹೋಗಿಲ್ಲ. ಏನು ಮಾಡೋದು ಆ ನೊಣಗಳಿಗೆ. ಹಸುಗಳು ಮತ್ತು ನೊಣಗಳು ಓಡಿಸ್ಕೊಳ್ಳೋಕ್ಕೆ ಸೊಳ್ಳೆ ಕಮ್ಮಿ. ಸೊಳ್ಳೆಗೆ ರಾತ್ರಿ ಹೊತ್ತು ನಾವು ಹೊಗೆ ಎಲ್ಲ ಹಾಕ್ತೀವಿ ಮತ್ತು ಫ್ಯಾನ್ಗಳು ಓಡುತ್ತಲ್ವ, ಏನು ತೊಂದರೆ ಇಲ್ಲ. ಈ ನೊಣಗಳಿಗೆ ಸ್ವಲ್ಪ ಇದಾಗ್ತಾ ಇರೋದು. ಇನ್ನು ಹಸು ಪಕ್ಕದಲ್ಲಿ ಏನಾನ ಸ್ವಲ್ಪ ಇದಾಯ್ಕೊಂಡು ಹತ್ರ ಹೋದ್ವಿ ಅಂದರೆ ನೊಣ ಓಡಿಸ್ಕೊಳ್ತಾ ಇರುತ್ತೆ ಅವು. ನಾವು ಪಕ್ಕದಲ್ಲಿ ಹೋದರೆ ನಮಗೂ ಬಾಲದಲ್ಲಿ ಎತ್ತಾಗ್ತಾ ಇರುತ್ತೆ ಹಸುಗಳು. ನಿಮಗೇನಾದರೂ ಗೊತ್ತಿದ್ದರೆ ಸೊಲ್ಯೂಷನ್ ಹೇಳಿ ನೊಣಗಳಿಗೆ, ಆಯಿತಾ. ಇದು ಬಂದು ನಮ್ಮದು ಹೋರಿ ಮನೇಲೇ ಕಟ್ಟಾಕ್ತೀವಿ. ಹೋರಿ ಅಂದರೆ ರೀಸೆಂಟಾಗಿ ಒಂದು 5-6 ತಿಂಗಳು ಆಯ್ತೇನೋ, ಹಸು ಒಂದು ಸತ್ತೋಯ್ತು ಅಂತ ಹೇಳಿದ್ನಲ್ವ, ಅದರದ್ದು ಇದು. ನೋಡ್ತಾ ಇರ್ಬೋದು, ಅದಕ್ಕಿನ್ನೂ ಮೂಗ್ದಾರ ಚುಚ್ಚಿಸಿಲ್ಲ. ಇವಾಗೇ ಕುಮ್ಮಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ಹುಷಾರಾಗಿ ಸ್ವಲ್ಪ ದೂರದಿಂದನೇ ಇದು ಮಾಡ್ಕೋಬೇಕು ಅದನ್ನು. ಹಿಂದೆ ಹತ್ರದಲ್ಲಿ ಹೋದರೆ ಕಾಲು ಎತ್ತುತ್ತೆ, ಮುಂದೆಗಡೆ ಹೋದರೆ ಕೊಂಬು ಈ ಥರ ಇದು ಮಾಡುತ್ತೆ. ನಮ್ಮ ಮಗ ಅಂತೂ ಭಯನೇ ಬೀಳಲ್ಲ, ನಾನು ಹೇಳ್ತಾನೆ ಇರ್ತೀನಿ ಹುಷಾರು ಅಂತ. ಅವ್ನಿಗೆ ಗೊತ್ತು ಯಾವ ಥರ ಇದು ಮಾಡಬೇಕು ಅಂತ. ಆದರೂ ನಾನು ಹೇಳ್ತಾನೆ ಇರ್ತೀನಿ, ನೀನೇನು ಮಮ್ಮಿ ಹೇಳಿದ್ದೀನಿ ಹೇಳ್ಕೊಂಡಿರ್ತೀಯ ಅಂತ ನನಗೆ ಹೇಳ್ತಾನೆ ಇರ್ತಾನೆ ಅವನು. ಪೇರೆಂಟ್ಸ್ ಅಂದರೆ ಹಂಗೆ ಅಲ್ವಾ. ಇನ್ನು ಕುರ್ತಿ ಎಲ್ಲ ಇಟ್ಕೊಂಡು ಮತ್ತು ಸಗಣಿಗಳಿಕ್ಕೊಂಡಿರ್ತಾವಲ್ಲ, ಅದನ್ನೆಲ್ಲ ಹಂಗಂಗೆ ಎತ್ತಾಕೊಳ್ತಾ ಇದ್ದೀನಿ. ಯಾಕಂದರೆ ಕಾಲಲ್ಲಿ ತುಳಿದು ಮತ್ತು ಇನ್ನು ಗಲೀಜು ಮಾಡ್ತವೆ. ನಮ್ಮ ಹಸುಗಳಂತೂ ಮುಂದೆಗಡೆ ಇಟ್ಕೊಂಡು ಕಾಲಲ್ಲಿ ತುಳಿದು ಎಲ್ಲ ಇದು ಮಾಡಿಕ್ತವೆ. ಹಿಂದೆಗಡೆ ಕೆಲವು ಹಸುಗಳು ಇರ್ತವೆ, ಹಿಂದೆಗಡೆ ಸಗಣಿ ತಪ್ಪಿ ಇಟ್ಕೊಂಡ್ರೆ ಮುಂದೆಗಡೆ ಗಲೀಜು ಏನೂ ಇರಲ್ಲ, ಚೆನ್ನಾಗಿ ಅದ್ರ ಪಕ್ಕದಲ್ಲಿ ಮಲ್ಕೊಂಡ್ರೆ ಹಸುಗಳು ಗಲೀಜೇ ಆಗೋದಿಲ್ಲ. ಆದರೆ ನಮ್ಮ ಹಸುಗಳು ಸಗಣಿ ತಪ್ಪಿ ಇಕ್ಕೋದು, ಅದರ ಮೇಲೆ ಮಲಗೋದು, ಕಾಲಲ್ಲಿ ತುಳಿದು ಇದು ಮಾಡ್ತವೆ. ದಿನ ತೊಳಿತೀವಿ. ಇವಾಗ ತೊಳೆದಿರ್ತೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಂಗಿರುತ್ತಂದರೆ ನಮ್ಮ ಹಸುಗಳು, ಒಂದು ವಾರ ಆಯ್ತೇನೋ ಹಸುಗಳು ತೊಳೆದು ಆ ಥರ ಅನಿಸುತ್ತೆ. ಇನ್ನು ಹಾಲು ಕರೆಯೋಕ್ಕೆ ಡಬ್ಬ ಎತ್ಕೊತಾರೆ ನೋಡಿ, ಅದನ್ನು ಕೈಯಲ್ಲೆಲ್ಲ ಮುಟ್ಟಿ ಗಲೀಜಾಗಿತ್ತು. ಮತ್ತು ಹಾಲು ಕರೆಯೋ ಬಕೆಟ್ ಚಿಕ್ಕದೊಂದಿತ್ತು, ತೊಳೆದಿಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ. ನಾನು ಸುಮಾರು ಒಂದು ಶೆಡ್ಡಿಂದ ಬರೋಷ್ಟರಲ್ಲಿ ಒಂದೊಂದು ಸಲ 5:30ಗೆ ಬಂದುಬಿಡ್ತೀನಿ, ಎಲ್ಲ ಬೇಗ ಮುಗಿದೋದ್ರೆ. ಇನ್ನೊಂದು ಸಲ 6 ಗಂಟೆ 6:15 ನಾನು ಇರೋಷ್ಟರಲ್ಲಿ ನಮ್ಮ ಮನೆಯವ್ರು ಏನಾರ ಬಂದರು ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಾವು ಹೋಗೋಣ ಮನೆ ಕಡೆ ಅಂತ ಹೇಳ್ಬಿಟ್ಟು ಬೇಗ ಎತ್ತಿಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.